ತಾಳಲೆ ಬೇಗ ಕಟ್ಟಲೆ, ತಾಳಲೆ ಬೇಗ ಕಟ್ಟಲೆ, ಎತ್ತು ಭಾಳ ಹಾರಾಡ್ತಾ ಐತಿ. ಕಟ್ಟು ಬೇಗ ಆಯ್ತತ್ ಮರಿ ಅದು. ಬೇಡ ಸಾಕು ನಿಂತ್ಕಂತ ಓಕೆನಾ? ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೋರಿ ಸಂದರ್ಶನ ನಮ್ಮೂರದ್ದೇ. ಮೊದಲ ವಿಡಿಯೋ, ನಮ್ಮೂರಿನ ಮೊದಲ ವಿಡಿಯೋ ಇದು. ಯಾವ ಹೋರಿ ಅಂತ ನಮಗೂ ಗೊತ್ತಿಲ್ಲ, ನಮ್ಮೂರಲ್ಲೇ ಇದ್ಕೊಂಡು ನಮಗೂ ಗೊತ್ತಿಲ್ಲ ಯಾವ ಹೋರಿ ಅಂತ. ಅದ್ರ ಹೆಸರು ಅವ್ರು ಇನ್ನೂ ಬಿಟ್ಕೊಟ್ಟಿಲ್ಲ. ಹೋರಿ ಮಾತ್ರ ಭಾಳ ರ್ಯಾಶ್ ಆಗಿದೆ. ಹೋರಿ ಕೊನೆಯದಕ್ಕೆ ತೋರಿಸ್ತೀವಣ್ಣ. ಫಸ್ಟು ಮಾತಾಡಬೇಕು, ಫಸ್ಟ್ ಜನಕ್ಕೆ ರೀಚ್ ಆಗಬೇಕು, ಆಮೇಲೆ ಹೋರಿ ನೋಡ್ಬೇಕು ಜನ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಾರೆ, ಏನು ಹೇಳ್ತಾರೆ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ ನಿಮಗೆ. ಹೆಸರು ಬ್ರದರ್? ನನ್ನ ಹೆಸರು ಶ್ರೀಧರ್ ಕೇಟಿ ಅಂತ ಅಣ್ಣ. ನೀವು ಹೋರಿ ವಿಡಿಯೋ ಮಾಡೋಣ? ಅಲ್ಲ, ಅದಕ್ಕೆ ಬಂದಿನಿ. ನೀವು ಹೋರಿ ವಿಡಿಯೋ, ನನ್ನ ಹೋರಿ ಸಂದರ್ಶನ ಮಾಡಕಣ ನೀನು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲ, ಅದಕ್ಕೆ ಬಂದಿನಿ. ಆಯ್ತು ಬ್ರೋ, ಆಯ್ತು ಹೇಳಿ. ಹೋರಿ ಬಗ್ಗೆ ಯಾಕೆಂದ್ರೆ ನನಗೆ ಹಿಂಗ್ ನೀವು ತೋರಿಸಿಲ್ಲ. ಫಸ್ಟ್ ಇವ್ರೊಬ್ರದಾರೆ ಮಕ್ಕ ನೋಡ್ತವ್ರೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಜಮಾನ್ರೆ, ನಿಮ್ಮ ಹೆಸರು? ತಮ್ಮ, ನಮ್ದೇ 12 ಆಗೈತಿ, ನಿಂದೇ 13 ಸಿಸಕ್ ಬಂದಿ. ನಮ್ದು ಹೊಲ ನೋಡಿದ್ರೆ ಅಲ್ಲಿ ಗದ್ದೆ ಒಣಗಿ ಹೋಗೈತಿ ನೀರು. ನಾವು ನೀರು ಹಸಕ್ ಹೋಗ್ಬೇಕು. ಹಂಗಾರೆ ನೀ ಸಂದರ್ಶನ ಬೇಡ ಅಂತೀರಾ ಹೆಂಗೆ? ಏನ್ ಬಂದ್ಬಿಟ್ಟಿರಿ, ಮಾಡ್ಕೊಂಡ್ ಹೋಗ್ರಿ, ಗಡ ಮಾಡ್ರಿ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಲೇ ಸುಮ್ಮನಿರ್ಲೆ, ಹೋರಿ ಮಾಡ್ಕೊಂಡ್ ಮಾಡನ್ಲೆ ನಮ್ದೊಂದ ಆಗಲೇ ತರ ಇಲ್ಲೂ ಹಿಂಗ ಮಾಡ್ಬೇಡ, ಸುಮ್ನಿರೋ. ಹೋರಿಗೆ ಬರೋಣ ಈಗ. ಬ್ರದರ್, ಹೋರಿ ಎಲ್ಲಿಂದ ತಂದಿದ್ದು ಅಂತ ತಿಳ್ಕೊಬೋದಾ? ಅಣ್ಣ, ಇದು ಫಸ್ಟಿಗೆ ತಮಿಳ್ನಾಡಲ್ಲಿ ಇತ್ತು. ತಮಿಳ್ನಾಡಿಂದ ಆಂಧ್ರಕ್ಕೆ ಹೋತು, ಆಂಧ್ರದಿಂದ ಮತ್ತೆ ಶಿವಮೊಗ್ಗ ಬಂತು, ಶಿವಮೊಗ್ಗದಿಂದ ಬೆಂಗಳೂರಿಗೆ ನಮ್ಮ ಅಣ್ಣಾರ್ ಕಟ್ಕೊಂಡ್ರು. ಬೆಂಗಳೂರಿಗೆ ಕಟ್ಕೊಂಡಿದ್ದೆ ತಡ, ಅಲ್ಲಿ ಚೆನ್ನಾಗಿ ಮೇಯಿಸ್ಲಿಲ್ಲ ಅವರು. ಬೆಂಗಳೂರಿಂದ ಶಿಸ್ತ ಮತ್ತೆ ಶಿವಮೊಗ್ಗ ಬಂತು, ಮತ್ತೆ ಆಂಧ್ರ ಕಳಿಸ್ಬಿಟ್ರು. ಆಂಧ್ರದಿಂದ ಮತ್ತೆ ತಮಿಳ್ನಾಡಿಗೆ ಹೋಗಿ ಏನಿಲ್ಲ ಇಲ್ಲಿ ಶಿಕಾರಿಪುರಕ್ಕೆ ಬಂತು. ಶಿಕಾರಿಪುರದಲ್ಲಿ ನಾವು ನೋಡಿ ಏನು ಮಾಡಿದ್ರು ಬಿಡ್ಲಿಲ್ಲ ಹೋರಿನ. ನಾವು ಬಂದು ಗಾಮಕ್ಕೆ ತಂದು ಕಟ್ಟಿದ್ರು ಹೋರಿನ. ಗಾಮದಿಂದ ಮತ್ತೇನಿಲ್ಲ, ಇದು ಇಲ್ಲಿ ಊರೈತಲ್ಲ, ನಾವೊಂದು ತರ್ಲಘಟ್ಟದಲ್ಲಿ ಬಂತು. ತರ್ಲಘಟ್ಟದಿಂದ ನಾವು ತಗೊಂಬಂದ್ವಿ ಹೋರಿನ. ಅಷ್ಟೆಲ್ಲ ಭಾಳ ಇದ್ರಲ್ಲಿ ಸಿಕ್ಕತ್ತಣ್ಣ ಹೋರಿ. ಇದು ಸಿಕ್ಕಿರೋದೇನ ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ? ನೀನು ಪುಣ್ಯ ಹೋರಿ. ವರ್ಲ್ಡ್ ಟೂರ್ ಮಾಡಿಸ್ಬಿಟ್ಟಿರಲ್ಲ ಅಂತ. ಇಲ್ಲಣ್ಣ, ವರ್ಲ್ಡ್ ಟೂರ್ ಅಂತ ಏನಿಲ್ಲ, ಹೋರಿ ಅಷ್ಟು ಹುಟ್ಟಿರೋದು ಮನೆ ಕರ. ನೀನ್ ಎಲ್ಲಿ ತಗೋಗಿ ನಾನು ಹೇಳಂಗೆ ಸುಮ್ನಿರ ನೀನು. ಅಳ ನೀವೊಂದು 90 ಹೊಡ್ಸ್ತಾನೆ ಸಂಜೆ, ಸುಮ್ನಿರ. ಮನೆ ಹುಟ್ಟಿರೋ ಕರ, ನೀ ಎಲ್ಲ ಸುಮ್ನಿರೋ. ನಾನು ಸಂಜೆ ಒಂದು 90 ಹೊಡ್ಸ್ತಾನೆ, ಒಂದು ವಿಡಿಯೋದಂಗೆ ಹೇಳ್ಬೇಕು. ನಾನು 90ನೇ ಕುಡಿಯಲ್ಲ. ನೀ ಇರ್ಲಿ, ಸುಮ್ನಿರು, ಸ್ಕ್ವಾಟರ್ ಕುಡಿಸ್ತಾ. ಬ್ರದರ್, ಇಷ್ಟೆಲ್ಲ ತಗೊಂಬಂದ್ರಲ್ಲ, ಏನ್ ನೋಡಿ ಇಷ್ಟಪಟ್ಟು ತಗೊಂಬಂದ್ರಿ ಅಂತ? ಹೋರಿ ತುಂಬಾ ರ್ಯಾಶ್ ಅಣ್ಣ. ನಮಗೆ ಹಗ್ಗ ಬಿಚ್ಚಾಕ್ ಬಿಡಲ್ಲ ಅಣ್ಣ ಹೋರಿ. ಮನೇಲಿ ಹಗ್ಗ ಬಿಚ್ಚಾಕ್ ಬಿಡಲ್ಲ. ನಮ್ಮ ಮನೆ ಹೆಣ್ಮಕ್ಳು ಹೋದ್ರು ಸಹಿತ ಯಾರನ್ನೂ ಮುಟ್ಟಿಸ್ಕೊನಲ್ಲ. ಹುಲ್ಲು ಹಾಕೋದಾದ್ರು 1-2 ಮಾರು ದೂರ ಇರ್ತತಿ. ಅಷ್ಟು ದೂರದಿಂದ ಹಿಂಗೆ ಒಗಿತಾನೆ ಪೆಂಡೆ ಕಟ್ಕೊಂಡು ಹುಲ್ಲು. ಅದ್ರ ನುಸ್ಕೊಂಡ್ ಹೋದ್ರೆ ಏನು ಮಾಡಲ್ಲ. ಒಂದ್ ದಿವಸಕ್ಕೆ ಬರಲ್ಲ ಅಕ್ಕಿ ಮನೆಗೆ ಈಟ್ ಮಾತಾಡಿದ್ರೆ ಹೆಂಗೆ? ನೀನು ಕ್ವಾಟ್ರು ಸುಮ್ಮನಿರು. ಕ್ವಾಟ್ರ್ ಅಣ್ಣ ಹೇಳಿ. ಈ ಹೋರಿ ಹಬ್ಬಕ್ಕೆ ಏನಕ್ಕೆ ತರಬೇಕು ಅಂತ ಅನಿಸ್ತು ಅಂತ ಇದು? ನಾವು ಹೋರಿ ಹಬ್ಬಕ್ಕೆ ಅಂತ ಅಲ್ಲ, ನಮ್ಮ ಮನೇಲಿ ಹುಡುಗರು ಭಾಳ ಆಸೆ ಅಣ್ಣ, ಹೋರಿ ಕಟ್ಟಬೇಕು ಅಂತ. ಭಾಳ ಆಸೆ ಅಂದರೆ ಭಾಳ ಆಸೆ. ಎಲ್ಲ ಹಬ್ಬಕ್ಕೆ ಹೋಗಾರೆ, ಎಲ್ಲ ಬೇರೆ ದೂರ ಹೋರಿ ಹಬ್ಬಕ್ಕೆಲ್ಲ ಹೋಗಾರಲ್ಲ. ನಮ್ಮನೆಗೂ ಕಟ್ಟು ಅಂತ ಹೇಳ್ಕೊಂತ ಬಂದರು. ನಾನು ಆಯಿತು ಕಟ್ಟೆ ಬಿಡೋಣ ಅಂತ ಹುಡುಕಿದೆ, ಭಾಳ ದಿನದಿಂದ ಸಿಕ್ತಣ ನನಗೆ ಹೋರಿ. ಭಾರಿ ಚೆನ್ನಾಗಿ ಸಿಕ್ತು. ಆದರೂ ಈ ಹೋರಿ ಮುಂದೆ ಯಾವ ಹೋರಿನೇ ಹೇಳ್ಬೇಡ. ನೀ ಕಮಿಟರ್ ಅಲ್ಲ, ನೀ ಯಾವನಾರ ಬಂದು ಅದು ಮೈ ಮುಟ್ಲಿ. ಕಮಿಟರ್ ಹೂ ಅಂದರೆ ಎತ್ತು ಬಿಡ್ಲಂಗೆ 50 ಪುಟ ಬಿಡ್ತಾರೆ, ತೋರಿಸ್ತಾನೆ ನಾನು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾರಿಗೂ ನೀರು ಬಿಟ್ಟಾರ, ನೀರು ಗಡಡ ಬಾ ಮೋಟ್ರ್ ಮಾಡೋಣ. ಇದೊಂದು ವಿಡಿಯೋ ಮುಗಿಸಿ ಹೋಗ್ಬಿಡೋಣ. ಮೋಟ್ರ್ ಆಫ್ ಮಾಡ್ತಿರ್ಲಿ. ಆಚಾರ್ಯ ನೀವು ಹೇಳ್ರಿ, ನಿಮಗೆ ಹೋರಿ ಮುಖ್ಯನಾ ನೀರು ಬಿಡೋದು ಮುಖ್ಯನಾ? ಈಗ ನೀರು ಬಿಡೋದು ಮುಖ್ಯ ರೀ ನಮಗೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.
90 ಕೊಡಿಸ್ತೇನೆ ಅಣ್ಣ. ಅಣ್ಣ ಬೇಡ ಬರ್ರಿ, ನೀನು ಸುಮ್ಮನೆ ಇಲ್ಲಿ ನಿತ್ಕೊಂಬ. ನೀನು ಯಜಮಾನ್ ಮನುಷ್ಯ ಅದನೋ ಸುಮ್ಮನೆ ನಿತ್ಕೊಂಡಿರ್ಬೇಕು. ಹೋರಿ ಚೆನ್ನಾಗಿ ಬೆಳೆಸ್ಬೇಕು ನಮ್ದು. ಬೆಳೆಸ್ತೀವಿ ಮಾತಾಡು. ಹೇಳ್ರಿ ಅಣ್ಣ. ನೀವು ಹೋರಿ ಬಗ್ಗೆ ಮಾತಾಡೋಣ. ನೀನು ಸಂದರ್ಶನ ಮಾಡೋ. ನನ್ನ ಹೋರಿ ನೀ ಟಾಪ್ ಲೆವೆಲ್ ಯೂಟ್ಯೂಬ್ನಾಗ ಹೋಗ್ಲಿಲ್ಲ ಅಂದ್ರೆ ಕೇಳು, ಹಾಕೋಣ, ಮಾತಾಡೋಣ. ಏನು ಮಾತಾಡೋಣ? ಹೋರಿನ ಹಬ್ಬ ನೋಡ್ತಂದ್ರ ಅಥವಾ ಹಂಗೆ ತಂದ್ರ? ಅಣ್ಣ ಹಬ್ಬ ಅವರು ಫಸ್ಟಿಗೆ ಮಾಡ್ತಿದ್ರು ಹಬ್ಬನ. ಅವರು ಅಂದರೆ ದೊಡ್ಡ ರೇಂಜಲ್ಲಿ ಏನು ಮಾಡಿಲ್ಲ. ನಾವು ದೊಡ್ಡ ರೇಂಜಲ್ಲಿ ಮಾಡೋರು. ನಾವು ಸಣ್ಣ ಪುಟ್ಟ ಕಟ್ಟಿದಾರಲ್ಲಣ್ಣ. ನಾವು ಕಟ್ಟಿದ್ರೆ ಮಾತ್ರ ಬೆಂಕಿ, ಅದು ಬೆಂಕಿನೇ. ಹಂಗೆ ಹೋರಿ ಕಟ್ಟಿದಾರೆ ನಾವು. ಹೋರಿ ಮಾತ್ರ ಫುಲ್ ಅಂದ್ರೆ ಫುಲ್ ರ್ಯಾಶ್ ಅಣ್ಣ. ನೀವು ಹೋರಿ ಬಗ್ಗೆ ಕೇಳಂಗಿಲ್ಲಣ್ಣ, ಆ ನಮೂನಿ ಐತಿ ಹೋರಿ. ಮತ್ ಯಾಕೆ ಕೇಳೋದು ಅಂತ ನಾನು ಅಲ್ಲಿ ನೀವು ಹೋರಿನೂ ತೋರ್ಸಂಗಿಲ್ಲ, ಹೋರಿ ಹೆಸರು ಹೇಳಂಗಿಲ್ಲ. ನಿಮ್ದು ಫಸ್ಟ್ ಹೋರಿ ತಂದಾದ್ಮೇಲೆ ಅಣ್ಣ ಯಾವ ಹಬ್ಬಕ್ಕೆ ಹಾಕಿದ್ರಿ? ಫಸ್ಟು ಅಣ್ಣ ಅದನ್ನ ಕೇಳಕ್ಕೆ ಹೋಗೋಣ ನಾವು. ಫಸ್ಟ್ ಇವತ್ತು ರಾತ್ರಿ ತಂದ್ವಿ ಏನು ತಿರು ಬೆಳಗ್ಗೆ ಒಂದು ಹಬ್ಬ ಇತ್ತು. ಆ ಊರಿನ ಹೆಸರು ಕೇಳಿಲ್ಲ ನಾನು. ತಮ್ಮ ಎತ್ತೇರ್ಕೆ ಹೋಗ್ರಲೆ ಹಬ್ಬ ಮಾಡ್ರಲೆ ನೀವು ಹೋಗ್ರಲೆ. ಫಸ್ಟ್ ಅಲ್ಲೇ ಕಮಿಟಿ ಅಲ್ಲೇ ನಂಬರ್ ತಗೊಂಡು ಅಲ್ಲೇ ಬಿಡ್ರಲಿ ಅಂದೆ. ಅಣ್ಣ ನಂಬರ್ ತಗೊಳೋದಾದ್ರೆ ಹೆಂಗ್ ತಗೊಂತೀರಾ? ನಂಬರು ನಾವು ನಂಬರು ಅಂತ ಏನು ನಮ್ಮ ಚಾಯ್ಸ್ ನಂಬರ್ ಇಲ್ಲ ಅಣ್ಣ. ನಮ್ಮ ಚಾಯ್ಸ್ ನಂಬರು ಹಿಡ್ಕೊಂಡು ನಾವು ಹೆಸರು ಮಾಡಾರಲ್ಲ. ನೀವು ಹೋರಿ ಹೋಗೋದ್ ನೋಡಿ ಅದಕ್ಕೆ ಬಂಪರ್ ಕೊಡ್ತಾರಣ್ಣ. ಸಾಲಿಡ್ ಬಂಪರ್ ಹೊಡ್ದಾರಣ್ಣ, ಸಾಲಿಡ್. ನಾನು ಹೋಗಲ್ಲ ಹಬ್ಬಕ್ಕೆ. ಮತ್ತೆ ನಾವು ಹೋಗಿರೋ 90 ಸುಮ್ಮನಿರ್ 90. ನಾವು ಹೋಗಿರೋದೇ 4 ಹಬ್ಬ. ಹೋರಿ ಹಾಕೇನು 3 ಹಬ್ಬಕ್ಕೆ ಹಾಕ್ಯಾನೆ. ನಾವು ಹೋಗಿರೋದು 4 ಹಬ್ಬಕ್ಕೆ ಹೋಗ್ಯಾನೆ. ನಾವು ಹೋಗಿರೋದೇ 4 ಹಬ್ಬ. ಹೋರಿ ಹಾಕೇನು 3 ಹಬ್ಬಕ್ಕೆ ಹಾಕ್ಯಾನೆ. ನಾವು ಹೋಗಿರೋದು 4 ಹಬ್ಬಕ್ಕೆ ಹೋಗ್ಯಾನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಆದ್ರೆ ಹೋರಿ ಮಾತ್ರ ಅಣ್ಣ ನೀನ್ ಕೇಳಂಗಿಲ್ಲ ಅಣ್ಣ. ಬಾರಿ ಹಬ್ಬ ಅಣ್ಣ. ಒಂದ್ ದಿವಸ ಸಗಣಿ ತೆಗಿದ್ಲಿಲ್ಲ ನೀನು. ಬ್ರದರ್, ಈಗ ಹಬ್ಬಕ್ಕೆಲ್ಲ ಹೋಗ್ತಿರಲ್ವಾ? ಅಣ್ಣ ಹಬ್ಬಕ್ಕೆ ಹೇಳ್ರಿ. ಹಬ್ಬಕ್ಕೆಲ್ಲ ಹೋಗ್ತೀರಾ, ಹಿಂಗ್ ಹಿಡ್ಕೊಂಡು ಹೋಗ್ತೀರಾ? ನಿಮ್ಮೆಲ್ಲ ಖರ್ಚು ಎಲ್ಲ ಎಷ್ಟು? ಖರ್ಚು ಅದೆಲ್ಲ ಅಣ್ಣ ನಾವು ನಾಳೆ ಹಬ್ಬಕ್ಕೆ ಹೇರೋದು ಅಂದ್ರೆ ಇವತ್ತು ರಾತ್ರಿಯಿಂದ ಹುಡ್ರ ಮಕ್ಕನಲ್ಲ ಅಣ್ಣ. ಎಲ್ಲರಿಗೂ ಕರ್ಜಿಕಾಯಿ ತಿನ್ಸ್ಕೊಂತ ಇರ್ತಾನೆ ನಾನು. ಅಷ್ಟೆಲ್ಲ ನಮ್ದು ಹೆಸರಾಗಿದೆ. ಹುಡ್ರ ಮಕನಲ್ಲ, ಇವ್ರು ಮಾತ್ರ ಕೋದಿ ಹಚ್ಕೊಂಡ್ ಫುಲ್ ಮಕಂತ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬ್ರದರ್, ಪ್ರಿಪ್ರೇಷನ್ ಎಲ್ಲ ಹೇಗಿರುತ್ತೆ? ಪ್ರಿಪ್ರೇಷನ್ ಎಲ್ಲ ಅಣ್ಣ ಹೇಳ್ತಂಗೆ ಕೇಳು. ನಾವು ಅಷ್ಟು ಸುಲಭಕ್ಕೆ ಮಾಡಲ್ಲ ಅಣ್ಣ ಪ್ರಿಪ್ರೇಷನ್ ಎಲ್ಲ. ಫಸ್ಟು ಅಂಗಡಿ ಹೋಗಿ ಒಂದು 10 kg ಹಿಟ್ಟು ತರ್ತೀವಿ. ಹಿಟ್ಟು ತಂದು ಅದಕ್ಕೆ ಒಳ್ಳೆಣ್ಣೆ ಮತ್ತು ಅವಕ್ಕೆ ಏನೇನು ಬೇಕೆಲ್ಲ ಬೆಲ್ಲ ಅವನ್ನೆಲ್ಲ ಹಾಕ್ಬಿಟ್ಟು ಹಿಟ್ಟು ಕಲಸಿ ಮೊದಲಿಗೆ ಸೂಸ್ಲ ಮಾಡಿರ್ತಾರಣ್ಣ ಮನೇಲಿ. ಆ ಸೂಸ್ಲಕ್ಕೆ ಎಲೆ ಉದ್ಬಿಟ್ಟು ಎಲೆ ತುಂಬಿ ಎಲ್ಲ ಮಾಡ್ಕೊಂಡು ಕರ್ಜಿಕಾಯಿ ಮಾಡ್ತೀವಣ್ಣ. ಹಾಂ ಅಲ್ಲ, ನಾನು ಕೇಳಿದ್ದು ಯಾವ್ದ್ರ ಬಗ್ಗೆ ಅಂತ ಗೊತ್ತಾಯ್ತಾ? ಕರ್ಜಿಕಾಯಿ ಅಲ್ಲ ಅಲ್ಲ ಬ್ರದರ್, ಹೋರಿ ಬಗ್ಗೆ. ಹೋರಿನ ಮುಂಚೆ ಹೇಳ್ಬೇಕಾಗ್ಲಿಲ್ಲ. ಹೇಳಿ ಪ್ರಿಪರೇಷನ್ ಹೆಂಗಿರುತ್ತೆ? ಹೋರಿ ಪ್ರಿಪರೇಷನ್ ಅಂದ್ರೆ ನೀರ್ ಬಿಡೋಣ ಅಂದ್ರೆ ನೀರು ಬಿಡಕ್ ಬರ್ಲಿಲ್ಲ. ಅಲ್ಲಿ ಹೋರಿ ವಿಚಾರ ಮಾಡಕ್ ಹೋಳ್ಗಿ ವಿಚಾರ ಮಾಡ್ತೀಯಲ್ಲ ಏನ್ ನೋಡ್ರ ನೀವು. ಮತ್ ಹೋರಿ ಅಂತ ಆಗ್ಲಿಂದ 90 ಕ್ವಾಟ್ರ್ ಸುಮ್ಮನೆ ಬ್ರದರ್. ಅದೇ ಇದು ಹೋಳ್ಗಿ ಇದೆಲ್ಲ ಕರಿಗೆ ಹೋರಿ ಪ್ರಿಪರೇಷನ್ ಅಂದ್ರೆ ಅಣ್ಣ ಇನ್ನೇನು ಹಿಂಗ ಒಂದು ವಾರ ಇದ್ದಂಗೆ ಹೋರಿ ಹಬ್ಬಕ್ಕೆ ಇನ್ನೊಂದು ವಾರ ಹಾಕ್ಬೇಕು. ಇನ್ನೇನು ಹಾಕ್ತೀನಿ ಅಂದಂಗೆ ನಂಬರ್ ಎಲ್ಲ ತಗೊಂಬಂದಿರ್ತಾರ. ಅದೆಲ್ಲ ಮಾಮೂಲು ಅಣ್ಣ, ನಂಬರ್ ತರೋದೆಲ್ಲ ಮಾಮೂಲು. ಆದ್ರೆ ಹೋರಿ ಮಾತ್ರ ಅಣ್ಣ ಬೆಂಕಿ. ಹೋರಿ ಬಗ್ಗೆ ಮಾತಾಡಂಗಿಲ್ಲ ಅಣ್ಣ, ಹಂಗಿರುತ್ತೆ. ಪ್ರಿಪ್ರೇಷನ್ ಅಂದ್ರೆ ಏನಿಲ್ಲ ಅಣ್ಣ. ಹೊಳೆ ಹಿಡ್ಕ ಹೋಗಿದ್ವಿ. ಹೊಳೆ ಹಿಡ್ಕ ಹೋದಾಗ ಮಾತ್ರ ಅವತ್ತು ಹೋಗಿತ್ತಲ್ಲೇ ಭಾರಿ ರ್ಯಾಶ್ ಆಗಿತ್ತಲ್ಲಪ್ಪ ಹೋರಿ. ಅವತ್ತು ಎತ್ತೆತ್ತೋಗತ್ತಲ್ಲ ನಮ್ಮ ಆಳ್ನೆಲ್ಲ. ಅದನ್ನ ವಿಚಾರ ಹೇಳೋಣ ಅಣ್ಣಗೆ. ಒಳ್ಳೆ ಟ್ರೆಂಡ್ ಅವಕತ್ತ ವಿಡಿಯೋ. ಬಾ ನೀನು ಇತ್ತ ಬಾರ ಅಣ್ಣ. ಇವನು ನಮ್ಮ ಫ್ರೆಂಡು ಕಾಸ ಚಡ್ಡಿ ದೋಸ್ತು. ಇವನು ನಾನು ಎಲ್ಲೇ ಹೋರಿ ಹಬ್ಬಕ್ಕೆ ಹಾಕಿದ್ರು ಇವನೇ ಫಸ್ಟ್ ಅಣ್ಣ ಹಿಡ್ಕೊಳೋದು. ಅದನ್ನ ಹೊರ ಹಿಡ್ಕೊಳೋದಾದ್ರೆ ಇವನೇ, ಎಲ್ಲದು ಇವನೇ ನನಗೆ ಸಪೋರ್ಟ್ ಆಗಿ ಅದ ಅಣ್ಣ. ಅಣ್ಣ ಹೋರಿ ಮಾತ್ರ ಅಣ್ಣ ಬೆಂಕಿ ಅಣ್ಣ. ಅವತ್ತು ಹೊಳೆ ಹಿಡ್ಕೊಂಡು ಹೋದಾಗ ಏನಾಯ್ತು ಅಂದ್ರೆ ಎಲ್ಲ ಮೈ ತೊಳೆದ್ರು ಎಲ್ಲ ಆತು. ಎಲ್ಲ ತೊಳ್ಸಿ ಅಂತ ಬಂದು ಮನೆ ಕಟ್ಟಾಕಿದ್ವಣ್ಣ. ಅಖಾಡದಲ್ಲಿ ಅಂದ್ರೆ ಅಣ್ಣ ತುಂಬ ರ್ಯಾಶ್ ಅಣ್ಣ. ಗೇಟ್ ನೀನು ಕೊಳ್ಳ ಹರಿಯೋದಕ್ಕೆ ಆಯ್ತಣ್ಣ ಹೋರಿ. ಗೇಟ್ ತಡದ ಗುಟ್ಟಿಗೆ ಫಸ್ಟ್ 4 ಹೆಜ್ಜೆ ನಡ್ಕೊ ಹೋಗತ್ತಣ್ಣ ಹೋರಿ. ಅಷ್ಟು ರ್ಯಾಶ್ ಇರುತ್ತೆ. 4 ಹೆಜ್ಜೆ ನಡ್ಕೊ ಹೋಗಿ ಕುಪ್ಪಳಿಸ್ಕೊಂತ ಹೊಣ್ತು ಅಂದ್ರೆ ಅಣ್ಣ ಯಾವನವನು ಬಂದು ಪೈಲ್ವಾನ ನಿಂತ್ಕೊಳ್ಳೋಣ ಅದ್ರ ಇದ್ರಿಗೆ. ನೀ ಅಂಥ ಹೋರಿ ಎಲ್ಲಿಂದ ತಂದಪ್ಪ ಹುಡುಗ ಹೋರಿನ ಗೌಡ್ರು ಎಲ್ಲಿಂದ ತಂದ್ರು ಹಂಗೆ ಅನ್ಬೇಕಣ್ಣ ಹೋರಿಗೆ. ಹಂಗೆ ಹೋರಿ ಕಟ್ಟೋಣ ನಾನು. ಹೇಳಿದ್ರಿ ನೀವು. ಹಾಂ, ಭಾಳ ಜನ ಹೋರಿ ಮಾತ್ರ ಭಾರಿ ರಾಜ್.
ಬಹಳ ಜನ ಕೇಳ್ತಾರೆ ಇದುವರೆಗೂ ಎಷ್ಟು ಜನ ಕೇಳಿರ್ಬೋದು ಅಣ್ಣ ಬಂದ್ರು ನಾವು ಪಾಳೆ ಹಚ್ಚಿರ್ತಾವಲ್ಲ ಅಣ್ಣ, ಹಬ್ಬ ಬಿಡ್ಬೇಕು ಅಂದಂಗೆ ಪಾಳೆ ಹಚ್ಚಿ ನೀವೆಲ್ಲ ನೋಡಿರ್ತೀರ ಅದನ್ನೆಲ್ಲ. ಹಬ್ಬ ಬಿಡ್ಬೇಕು ಅನ್ನೋ ಪಾಳೆ ಹಚ್ಚಿರ್ತಾವಲ್ಲ, ಅಲ್ಲಿಂದಾನೇ ಬರೋರಣ್ಣ. ಓರಿಗೆ ಕೇಳಕ್ ಬರ್ತಾ ಇದಾರೆ ಇವ್ರಿಗೆ ಕೊಡೋದು ಬೇಡ ಅಂತಾನೆ ನನ್ನ ಮನ್ಸಿನಾಗೆ. ಆದ್ರೂ ಬರೋರು ಬಂದ್ಬಿಟ್ಟು ನಾನು ಹಿಂದಿನ ಎತ್ತಿ ಹೋಗೋರು. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನನ್ನ ಹೋರಿ ಮ್ಯಾ ಅಷ್ಟು ಹೆಮ್ಮೆ ಐತಲ್ಲ ನನಗೆ. ನಾನು ಯಾರಿಗೂ ಕೊಡಲ್ಲ, ಅವ್ರು ಬಂದು ಹಿಂದಿನ ಹೋರಿ ಕೇಳೋರು, ಅಷ್ಟೇ ಹೆಮ್ಮೆ ಐತಿ. ನಾ ಮಾತ್ರ ಹೋರಿ ಕೊಡಲ್ಲ. ಅಲ್ಲ ಬ್ರದರ್, ನಿಮ್ನ ಈಗ ಪರ್ಟಿಕ್ಯುಲರ್ ಆಗಿ ಬಂದ್ಬಿಟ್ಟು ನಿಮ್ ಹೋರಿ ಹೆಸರು ಗೊತ್ತಿಲ್ಲ. ಈಗ ಯಾರಾದ್ರೂ ಒಬ್ರು ನಿಮ್ ಹೋರಿ ಹಬ್ಬ ನೋಡಿರ್ತಾರಲ್ವಾ, ಏನಂತ ಗುರುತಿಸ್ತಾರೆ ಅಂತ ಈಗ ನನ್ನ ಹತ್ರ ಬಂದು ಗೌಡ್ರೆ ಚಾ ಕುಡಿಸ್ತೀರಾ ಇಲ್ಲ ಅಂತ ಕೇಳ್ತಾರೆ ಫಸ್ಟ್. ಆದ್ರೂ ನಾನು ಅವಕ್ಕೆಲ್ಲ ಬಗ್ಗಲ್ಲಣ್ಣ. ಹೋರಿ ಮಾತ್ರ ಅಣ್ಣ ಬೆಂಕಿ, ಹೋರಿ ಬಗ್ಗೆ ಮಾತಾಡಂಗೆ ಇಲ್ಲ. ಅಲ್ಲ ಬ್ರದರ್, ಈಗ ನಾನು ಹೇಳ್ತಿರೋದೇನು ಅಂದ್ರೆ, ಈಗ ನಿಮ್ ಹೋರಿಗೆ ಹೆಸರು ಏನೋ ಒಂದು ಇಟ್ಟಿದ್ರ, ಈಗ ನೀವು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾನು. ಏ ಅಣ್ಣ, ಅದ್ರ ಬಗ್ಗೆ ನೀನೇ ಒಂದು ಹೆಸರು ಹೇಳ್ತಿ, ಅದಕ್ಕೆ ತಕ್ಕಂತ ನೀನೇ ಹೆಸರು ಹೇಳ್ತಿ, ಅದನ್ನ ಮಾತಾಡಂಗಿಲ್ಲ. ಈಗ ಅದೇ ಈಗ ಯಾರೋ ಒಬ್ರು ಅಖಾಡಗಳಲ್ಲಿ ಬಂದ್ರು ಅಂತ ತಿಳ್ಕೊಳ್ಳಿ, ಬಂದಾಗ ಈಗ ಪಾಳೆಯಲ್ಲಿ ನಿಮ್ ಹೋರಿ ನಿಂತಿರುತ್ತೆ, ಹೆಂಗೆ ಗುರ್ತಿಡಿತಾರೆ ಇದು ಇಂಥದೇ ಹೋರಿ ಅಥವಾ ಈ ಊರದ್ದೇ ಹೋರಿ ಅಂತ ಹೆಂಗ್ ಗುರ್ತಿಡಿತಾರೆ ಅಂತ? ಹೋರಿ ನಾವೇನ್ ಬಿಟ್ಟಿರ್ತಾವಲ್ಲ, ಈ ಗೇಟಿಂದ ಬಿಟ್ಟಿರ್ತಾವಲ್ಲ, ಗೇಟಿಂದ ಕಚ್ಕೇನ್ ಜನ ಹೋರಿಯಿಂದ ಬರ್ತತಣ್ಣ ಪಾಳ್ಯಕ್ಕೆ. ಗೇಟಿಂದ ಕಚ್ಕೆಂದು ಪಾಳ್ಯದ ಮಠ ಬರ್ತತಿ. ಯಾರು ಕೇಳಕ್ ಬರ್ತಾರೆ? ಎಲ್ಲರೂ ಹೋರಿಯಿಂದ ಇರ್ತಾರಲ್ಲ. ನಮ್ಮ ಹೋರಿ ಬಿಟ್ಟು ಅರ್ಗಚ್ಚಲ್ಲಣ್ಣ ಜನ, ಅಷ್ಟು ಜನ. ಆ ನಮ್ಮನೆ ಹೆಸರು ಮಾಡೈತಣ್ಣ ನಮ್ದು ಕರ್ನಾಟಕದಲ್ಲಿ. ಹೇಳ ಬ್ರದರ್, ಈಗ ಒಂದ್ ಹೋರಿ ತಂದ್ರಿ, ಹಬ್ಬ ಮಾಡ್ತಿದ್ದೀರಾ, ನಿಮ್ ಮೈಂಡ್ ಸೆಟ್ ಅಲ್ಲಿ ಫಸ್ಟ್ ಈ ಹೋರಿ ತರಕ್ಕಿಂತ ಮುಂಚೆ ಒಂದ್ ತಲೆಯಲ್ಲಿ ಒಂದಿರುತ್ತೆ, ಇಂತ ಹೋರಿ ನಮ್ ಕಡೆ ತಂದ್ರೆ ಓಕೆ ಅನ್ನಂಗಿರುತ್ತೆ. ಇಂಥ ಹೋರಿ ಅಣ್ಣ ನನಗೆ ಏನಿಲ್ಲ, ರಾತ್ರಿ ಊಟ ಮಾಡಿ ಮಕ್ಕಂತೀವಲ್ಲ ಡೈಲಿ, ಮಲ್ಕಂಡೆ ರಾತ್ರಿ 12:30 1 ಗಂಟೆ ಸುಮಾರು ಕನಸದು ನನಗೆ. ಒಳ್ಳೆ ಒಂದು ಕನಸು ಇಂಥದೇ ಹೋರಿ ಕಟ್ಬೇಕು, ನೀನು ಇದೇ ಹೋರಿ ಕಟ್ಬೇಕು ಅಂತ ಕನಸು ಬಿತ್ತಣ. ಎಷ್ಟು ಲಕ್ಷಣರ ಆಗ್ಲಿ ಹೋರಿ ಕಟ್ಟಣ ಅಂದು ಹೋರಿ ಅದೆಲ್ಲ ಹೇಳಿದ್ನಲ್ಲ ಅಣ್ಣ ಫಸ್ಟಿಗೆ ಎಲ್ಲೆಲ್ಲಿ ಇತ್ತು ಅಂತ, ಅಲ್ಲೆಲ್ಲಿಂದ ಹುಡ್ಕ್ಯಂತ ಹೋರಿ ತಂದಣ್ಣ. ನಾನು ಭಾರಿ ಹುಡುಕಿದೆ, ನಾನು ಭಾರಿ ಹೋರಿ ಬಗ್ಗೆ ಮಾತಾಡಂಗಿಲ್ಲ ಅಣ್ಣ. ನಮ್ಮನೆ ರ್ಯಾಶ್ ಐತೆ ಹೋರಿ ಅಂದ್ರೆ ಭಾರಿ ಹುಡ್ಕ್ಯಾನಣ್ಣ. ನಾನು ಎಲ್ಲೆಲ್ಲಿ ಹುಡ್ಕೋಕ್ ಹೋಗ್ಯಾನ ನನಗೆ ಗೊತ್ತಿಲ್ಲ. ನಾವು ಹುಡ್ಕೋ ಜಾಗದಾಗ ನೆಟ್ವರ್ಕ್ ಇರಲಿಲ್ಲ. ನಮ್ಮನೆ ಹುಡ್ಕ್ಯಾನಿ ಹೋರಿ ಮಾತ್ರ. ನಾನು ಹೋರಿ ಹುಡ್ಕಕ್ ಹೋದಾಗ ನಮ್ಮೂರಾಗೆ ನನ್ನನ್ನು ಹುಡ್ಕಕತ್ತಾರೆ, ಆ ರೇಂಜ್ ಹುಡ್ಕಕ್ ಹೋಗ್ಯಾನಣ್ಣ ಹೋರಿ. ನಾನು ಭಾರಿ ಈಗ ಏನ್ ಕೇಳಿದೆ ಅಂದ್ರೆ ಕ್ವಶನ್, ಹೋರಿ ಹುಡುಕಿದ್ರಿ, ಬಟ್ ಇಂಥದೇ ಹೋರಿ ತರಬೇಕು, ಅದೇ ಅಣ್ಣ ಕನಸು. ಬಾಳ ರ್ಯಾಶ್ ಇದೆ ಹೋರಿ ಬಗ್ಗೆ. ನೀನ್ ಮತ್ತೇನಪ್ಪ, ನೀ ಯಾರಿಗಾರ ಹೋರಿ ತೋರ್ಸಿದ್ರು ಅವ್ರ ಹೋರಿ ಬಿಟ್ಟೋಗಲ್ಲ. ಅಲ್ಲೇ ಬಂದು ನನ್ನ ಮನ್ಯಾಗ ಕೆಲಸ ಮಾಡ್ಕೊಂತಿರ್ತಾರೆ. ನಮ್ಮನೆ ಆ ಹೋರಿ ಮೇಲೆ ಪ್ರೀತಿ ಬೆಳೆಸ್ತಾರೆ. ಅಷ್ಟು ಅಟ್ರಾಕ್ಷನ್ ಹೋರಿ ಬಗ್ಗೆ, ಅಷ್ಟು ಚೆನ್ನಾಗೈತೆ ಹೋರಿ. ಬ್ರದರ್, ಈಗ ಏನು ಅಂತ ಅಂದ್ರೆ, ಒಂದ್ ಹೋರಿ ಹಬ್ಬದಲ್ಲಿ ಹೋರಿ ಕಟ್ಟಿದ್ರಿ ಅಂತ ಅಂದ್ರೆ, ಈಗ ಎಲ್ರಿಗೂ ಒಂದ್ ಕನಸಿರುತ್ತೆ ಬರೋದು. ಈಗ ಯಾಕೆಂದ್ರೆ ನೀವೇ ನೋಡಿರ್ತೀರಾ ಹೆಂಗ್ ಹಬ್ಬ ನಡೀತಿದೆ. ಕೆಲವೊಂದ್ ಹೋರಿಗಳಿಗೆ ಎಷ್ಟು ಫ್ಯಾನ್ಸ್ ಇದಾರೆ, ಅವ್ರು ಪಟ ಎಲ್ಲ ಹೊಡಿತಾರೆ ಅವೆಲ್ಲ ಅಣ್ಣ. ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ, ನೀನ್ ನೆಕ್ಸ್ಟ್ ಪ್ರಶ್ನೆ ಕೇಳೋಣ. ಈಗ ನಿಮಗೂ ಆತರ ಆಸೆಗಳಿಲ್ವಾ ಅಂತ? ಇದೆ ಅಣ್ಣ. ನನ್ನ ಹೋರಿ ಹಬ್ಬಕ್ಕೆ ಹಾಕಿದ್ರೆ ನಾನ್ ಬೆಳಗ್ಗೆ ಹಬ್ಬಕ್ಕೆ ಹಾಕ್ತದನಿ ಅಂತ ರಾತ್ರಿ ಹೇಳ್ತಾನಣ್ಣ. ರಾತ್ರಿ ಹೇಳ್ತಾನೆ. ಬೆಳಗ್ಗೆನಷ್ಟಿ ಪಟ, ಫೋಟೋ, ಬ್ಯಾನರ್ ಎಲ್ಲ ಮಾಡ್ಕೊಂಡ್ ಬರ್ತಾರಣ್ಣ. ಅದೇ ಈಗ ನಾನ್ ಕೇಳಿನಲ್ವಾ, ನಿಮ್ಮ ಹೋರಿಗೆ ನೀವು ಹೋರಿ ಬಿಡ್ತಿದ್ದೀರಾ ಅಂತ ಅಂದ್ರೆ, ಈಗ ಎಲ್ಲಾ ಹೋರಿಗಳಿಗೂ ಟವಲ್ ಎಲ್ಲ ಹೊಡಿತಾರೆ ಗೊತ್ತಾ? ಆತರ ನಿಮಗೆ ನಿಮ್ಮ ಆದ್ರೂ ಅಣ್ಣ ನಾವು ಬೆಳಗ್ಗೆ ಹಾಕೋದು ಅಂದ್ರೆ ರಾತ್ರಿ ಗೊತ್ತಾಗತ್ ಜನಕ್ಕೆ. ನಾವ್ ಯಾಕೆಂದ್ರೆ ಮುಂಚೆ ಹೇಳಲ್ಲ ಯಾರಿಗೂ, ಹಂಗ ರಾತ್ರಿ ಸಸ್ಪೆನ್ಸ್ ಅಲ್ಲಿ ಹಾಕಿರ್ತೇನೆ. ಆದ್ರೆ ನನ್ನ ಹೋರಿ ಬಗ್ಗೆ ನೀನ್ ಮಾತಾಡಂಗಿಲ್ಲ. ನನ್ನ ಹೋರಿ ಮುಟ್ಕೊಳೋದು ಯಾವನಿಗೂ ಆಗಲ್ಲ. ಆದ್ರೂ ಹೋರಿ ಬೆಳಗ್ಗೆ ಬರ್ತಾರಣ್ಣ, ಭಾರಿ ಜನ ಬರ್ತಾರಣ್ಣ. ಇನ್ನೇನು ಫಸ್ಟ್ನೇ ಟ್ರಿಪ್ ಬಿಟ್ವಿ ಅಂದಂಗೆ ಜನ ಅಂದ್ರೆ ಜನ. ಆದ್ರೆ ಏನ್ ಮಾಡ್ತೀರಿ, ಟವಲ್ ಮರ್ತ್ಬಿಟ್ಟು ಅಂತ ಇರ್ತಾರೆ. ಟವಲ್ ಮರ್ತ್ ಬಂದ್ಬಿಟ್ಟಿರ್ತಾರೆ. ಅದೇ ನನಗೆ ಕನ್ಫ್ಯೂಷನ್ ಆಗೋದು. ಆದ್ರೂ ನೆಕ್ಸ್ಟ್ ಹಬ್ಬ ಕಣ ಇನ್ಮೇಲಿಂದ ಅಷ್ಟ್ರಿಗೂ ಸೇರಿ ನಾನೇ ಟವಲ್ ಕೊಡ್ತೀನಿ ಅಣ್ಣ. ಅಣ್ಣ ನಮ್ಮವೇ ಒಂದು 3 ವರ್ಷ ಗ್ರೂಪ್ ಇದಾವೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಅವೆಲ್ಲ ಅಂತಾರಲ್ಲ ಅಣ್ಣ. ನಾವೆಲ್ಲ ಅವಾಗೆಲ್ಲ ಫೋನ್ ಹಿಡ್ಕೊಂಡಿರ್ಲಿಲ್ಲ. ಈಗ ಅದೇ ಗ್ರೂಪ್ ಅದಾವಲ್ಲ, ಆ ಗ್ರೂಪ್ನಾಗೆ ಮೆಸೇಜ್ ಹಾಕ್ಬಿಡ್ತಾನೆ ನೆಕ್ಸ್ಟ್ ಹಬ್ಬದಿಂದ, ನಿಮ್ಮ ಟವಲ್ ನೀವೇ ತಗೊಂಬರ್ರಿ, ಇನ್ಮೇಲಿಂದ ಟವಲ್ ಮಾತ್ರ ಮರ್ತ್ ಬಿಡ್ಬಾರ್ರಿ, ನಿಮ್ಮ ಟವಲ್ಲಿ ನೀವೇ ಜವಾಬ್ದಾರರು ಅಂತ ಹೇಳಿ ಹಬ್ಬಕ್ಕೆ ಹಾಕ್ತಾನ ಇಪ್ಪಟ್ಟು ಹೋರಿನ. ಬ್ರದರ್, ಈಗ ಹೋರಿ ಬಗ್ಗೆ ಬರೋಣ ಬ್ರದರ್. ಹೋರಿ ಅಲ್ಲಿಂದ ತಗೊಂಡ್ಬರ್ತೀರಾ, ಅಲ್ಲೆಲ್ಲ ಸುತ್ತೋರ್ಬತ್ತೆ, ಮನೆಗೆ ಬಂದಾಗ ಹೊಂದ್ಕೊಂತ ಬ್ರದರ್? ಮನೆಗೆ ಬಂದಾಗ ಹೊಂದ್ಕೊಂಡಿಲ್ಲ ಅಣ್ಣ. 4 ರಿಂದ 5 ವರ್ಷ ಹೊಂದ್ಕೊಂಡಿಲ್ಲ ಹೋರಿ. 4 ರಿಂದ 5 ವರ್ಷ ಹೊಂದ್ಕೊಂಡಿಲ್ಲ. 6ನೇ ವರ್ಷಕ್ಕೆ ಏನು ಮಾಡಿದೆ ಅಂದರೆ, ನಾನು ಹಿಂದೆ ಹೋಗ್ಬೇಕಣ್ಣ. ಅದು ಎತ್ತು ನನ್ನ ಹಿಂದೆ ಹೋಗ್ಬೇಕು.
ಬರೀ ಕರ್ಜಿಕಾಯಿ ರೊಟ್ಟಿ ಬೆಲ್ಲ ಇವನ್ ತಿನ್ಸ್ಕೊಂತಾನೆ ಹೋರಿನ. ನಾ ಬೋಟಿಂದ ಹಿಡಿದು ಪಿಜ್ಜಾ ಬರ್ಗರ್ ಮಟ ತಿನ್ಸಿನಣ್ಣ ಹೋರಿನ. ಇದುವರೆಗೂ ಯಾರು ನಂಬಲ್ಲ, ಇದುವರೆಗೂ ಇಂಟರ್ವ್ಯೂ ಮಾಡ್ಸಿಂದಿರಲ್ಲ, ಯಾರು ನಂಬಲ್ಲ. ಬೋಟಿಂದ ಹಿಡಿದು ಪಿಜ್ಜಾ ಬರ್ಗರ್ ಹೊರಗೂ ತಿನ್ಸಿನಿ ಎತ್ತಿಗೆ. ಅಷ್ಟೆಲ್ಲ ಮಾಡಿನಣ್ಣ ನಾನು. ಹೋರಿ ಮ್ಯಾ ಅಷ್ಟು ಪ್ರೀತಿ ಅಣ್ಣ. ಯಾರು ಮಾಡಬಾರ್ದು, ಹಂಗೆ ಮಾಡ್ಬೇಕು ಅಂತ ನನ್ನ ಆಸೆ. ಹೆಂಗೆ ಮಾಡ್ಬೇಕು ಅಂದ್ರೆ, ನೀನು ಹೋರಿ ಬಿಟ್ಟ ಮೇಲೆ ಗೇಟು ಲಾಸ್ಟಿಂಗ್ ಕೊಂಚ ತಡ ಆದ್ಮೇಲೆ ಜನ ಬರ್ತತೆ ಎಲ್ಲ ಹೋರಿಗೂ. ಅವೆಲ್ಲ ದೊಡ್ಡ ದೊಡ್ಡ ಹೋರಿ ನೋಡಿರ್ತಿರಲ್ಲ, ಆ ಹೋರಿಗಳಿಗೆ ಬಂದಿರ್ತಾರೆ. ನಮ್ಮ ಹೋರಿ ಬಿಡಕರ ಬೇಲಿ ಮೇಲೆ ನಿಂತ್ಕೊಂಡಿರ್ತಾರಲ್ಲ, ಬೇಲಿ ಟ್ಯಾಕ್ಟ್ರಿ ಮೇಲೆ ನಿಂತ್ಕೊಂಡಿರ್ತಾರಲ್ಲ, ಅವರೆಲ್ಲ ತಳ ಇಳಿದ್ಬಿಟ್ಟು ಇನ್ನೇನು ಹೋರಿ ಗೇಟ್ ಹತ್ರ ನಿಂತ್ಕೊಂಡಿರ್ತತಲ್ಲಣ್ಣ. ಹೋರಿ ಗೇಟ್ ಹತ್ರ ಇರ್ತತಲ್ಲಣ್ಣ, ಗೇಟಿಂದನೇ ಕಚ್ಕೊಂಡು ಜನ ಬರ್ತಾರಣ್ಣ. ಆ ಕಾಡದ ಜನನೇ ಇರಲ್ಲ. ಹಂಗೆ ಹಬ್ಬ ಮಾಡ್ತೈತೆ ಹೋರಿ. ಅಷ್ಟು ಚೆನ್ನಾಗಿ ಬರ್ತೈತಿ. ಅಷ್ಟು ನೀ ಯಾವ್ಯಾವ ತಗೊಂಡು ಏನ್ ಮಾಡಿ ಅಣ್ಣ, ಯಾವನೇ ಹೇಳ್ಬೇಡ ನೀನು ನಮ್ಮ ಎತ್ತಿನ ಮುಂದೆ. ಹಂಗೆ ಹಬ್ಬ ಮಾಡ್ತೀವಿ. ಎಷ್ಟು ಊರ್ನ ಹಬ್ಬ ಕೊಟ್ಟಿದ್ದೀರ? ಎಷ್ಟು ಊರು ಅಂದರೆ, ನಾವು ತಂದು ಇವಾಗ 3-4 ವರ್ಷ ಆಯಿತು. ಓರಿ ವಾರಕ್ಕೊಂದು ಹಬ್ಬ ಇರಲಣ್ಣ. ಅಂದರೆ ದಿನ ಹಾಕೋಕ್ಕಾಗಲ್ಲ. ಯಾಕೆಂದ್ರೆ ಮನೆ ಹೆಣ್ಮಕ್ಳು ಅವರು ಕೇಳಲ್ಲ, ಬೈತಾರೆ. ದಿನ ಹಾಕೋಕ್ಕಾಗಲ್ಲ. ವಾರ ಹಬ್ಬಕ್ಕೆ ಹೇರಿನಣ್ಣ. ಹಬ್ಬದ ಸೀಸನ್, ಹಬ್ಬ ಊರ ಹಬ್ಬ ಮುಗೀತಲ್ಲ, ಅಲ್ಲಿಂದ ಹಿಡಿದು ದಿನ ಹೋರಿ ಹಬ್ಬ ಮಾಡೋದೇ ನಂದು. ವಾರಕ್ಕೊಂದು ಹಬ್ಬ ಫಿಕ್ಸ್ ಅಣ್ಣ. ಬ್ರದರ್, ಹೆಂಗೆ ಹೋರಿ ತಗೊಂಡು ಹೋಗ್ಬೇಕಾದ್ರೆ ಅಥವಾ ಬರ್ಬೇಕಾದ್ರೆ ಎಲ್ಲ ಹೆಂಗೆ ಅಣ್ಣ? ಬರ್ಬೇಕಾದ್ರೆ ಅಂದ್ರೆ, ಹೋಗ್ಬೇಕಾದ್ರೆ ನಮ್ದೇ ಆದಂತ ಒಂದು ಸ್ವಂತ ದೊಡ್ಡ ಲಾರಿ ಇದೆ ಅಣ್ಣ. ಆ ಲಾರಿ ತುಂಬಾ ಜನ ಹತ್ತಾರಣ್ಣ. ಲಾರಿ ತುಂಬಾ ಜನ ಹತ್ತಿಸ್ ಕಳಿಸಿ ನಮ್ದೇ ಆದಂತ ಒಂದು ಸಣ್ಣ ಆಟೋ ಇದೆ, ಅದರಲ್ಲಿ ಹೋರಿ ಹಾಕೊಂಡು ಹೋಗ್ತೀನಿ. ಅದ್ರಲ್ಲಿ ಹೊರೆ ಹಾಕೊಂಡು ಹೋಗಿ ಚಟ್ ಮುರಿಯ ಮಟ್ಟ ಬಿಡ್ತಾವಣ್ಣ. ಕಮಿಟಿಯರ್ ಹ್ಞೂ ಅಂದ್ರೆ ಏನಣ್ಣ, ಸೈಡ್ ಗೇಟ್ನಾಗೆಲ್ಲ ಬಿಟ್ಟು ತೋರಿಸಿವಿ ಹೋರಿ. ಅಷ್ಟೆಲ್ಲ ಹಬ್ಬ ಮಾಡಿವಣ್ಣ ನಾವು. ನಾವು ಬುಕ್ಕಿಂಗ್ ಎಲ್ಲ ಮಾಡಲ್ಲ, ಅದು ಬೇರೆ ಪ್ರಶ್ನೆ. ಅಲ್ಲ ಬ್ರದರ್, ಈಗ ತಡಿಯೋಣ, ಒಂದು ಈ ಸಿಚುವೇಶನ್ ಹೇಳ್ತೀನಲ್ಲ. ಒಂದು ಹಬ್ಬಕ್ಕೆ ಹೋದಾಗ ಏನಾಯ್ತು ಅಂದ್ರೆ, ನಾವು ಮಾತಾಡ್ಕೊಂತ ಬೈಕಲ್ಲಿ ಹೋಗ್ಬಿಟ್ಟೆ. ಮುಂದೆ ನಂದೇ ಆದಂಥ ಬುಲೆಟ್ ಇದೆ, ಅದರಲ್ಲಿ ಹೋಗ್ಬಿಟ್ಟೆ. ಇವರು ಹಿಂದೆ ಲಾರಿ ತುಂಬ ಜನ ಬಂದ್ಬಿಟ್ಟಾರೆ. ಲಾರಿ ತುಂಬ, ಆಟೋ ತುಂಬ ಎಲ್ಲ ಜನ ಬಂದ್ಬಿಟ್ಟಾರಣ್ಣ. ಹೋರಿ ಮನೆ ಕಟ್ ಬಂದಾರಣ್ಣ ಇವರು. ಹೋರಿ ಮನೆ ನೋಡಿದ್ರೆ ಪಿಜ್ಜಾ ಬರ್ಗರ್ ತಿನ್ನಕತ್ತೈತಿ. ಅಷ್ಟು ಇವ್ರಿಗೇನು, ಜನಕ್ಕೆ, ನನ್ನ ಅಭಿಮಾನಿಗಳಿಗೆ ಹೋರಿ ಆರಾಮಿರ್ಬೇಕು. ಹೋರಿ ತಿನ್ಕಂತ ಉಣ್ಕಂತ ಮನೆಯಲ್ಲಿ ಆರಾಮಿರ್ಬೇಕು, ನೀರು ಕುಡ್ಕಂತ. ಹಂಗೆ ನಮ್ಮ ಜನಕ್ಕೆ. ಅವ್ರಿಗೆ ಹೆಂಗ್ ಗೊತ್ತಣ್ಣ, ನಾ ಹಬ್ಬ ಮಾಡಕ್ ಹೋಗ್ಕನಿ ಅಂತ. ಹಂಗವ್ರು. ಅಲ್ಲ ಬ್ರದರ್, ಈಗ ಅಲ್ಲಿ ಹೋಗ್ತೀರಾ, ಜನ ಎಲ್ಲ ಬಂದಿರುತ್ತೆ, ಹೋರಿನೇ ಮನೆ ಕಟ್ಟು ಬಂದಿದ್ರು. ಇಲ್ಲ, ಅದು ಒಂದ್ ಪಟ ಮಿಸ್ಟೇಕ್ ಆತಣ್ಣ. ಅದು ಅವರಿಗೆ ಫುಲ್ ಆಸೆ ಬಂದ್ಬಿಡ್ತು ಹುಡುಗರಿಗೆ, ಹೋರಿ ಚೆನ್ನಾಗಿರ್ಬೇಕು, ನಾವು ಗೌಡ್ರು ಏನಕ್ಕ ಹೋಗ್ಯಾರ ಬಿಡು ಅನ್ಕಂತ ಅವ್ರು ಬಂದ್ಬಿಟ್ಟಾರೆ. ಎಲ್ಲ ನಂಬರ್ ಎಲ್ಲ ತಗೊಂಡ್ ಎಲ್ಲ ಮಾಡಿನಿ, ಅವ್ರು ಹಂಗ ಅನ್ಕೊಂಡ್ ಬಂದ್ಬಿಟ್ರು. ಹಿಂಗಾಗ್ಬಿಡ್ತದ. ಒಂದು ಬಕ್ಕ ಹೋರಿ ಬ್ರದರ್, ನಿಮ್ಮ ಪ್ರಕಾರ? ನಮ್ ಬಕ್ಕನೇ ಅಣ್ಣ. ನಮ್ ಮೈ ತುಂಬಾ ಕೊಬ್ರಿ ಅಣ್ಣ, ಕೊಳ್ ತುಂಬಾ, ಮೈ ತುಂಬಾ. ಒಂದ್ಸಲಿ ಕೊಂಬಿಗೆಲ್ಲ ಕಟ್ಟಿನಣ್ಣ ನಾನು. ಕೊಂಬು ಹಿಂಗ್ ಬೋಳ ಇದಾವೆ, ಕೊಂಬಿಗೆಲ್ಲ ಕಟ್ಟಿನಿ. ಅಷ್ಟೆಲ್ಲ ಹಬ್ಬ ಮಾಡೀನಿ. ಈ ಕೊಬ್ಬರಿ ಈ ಮತ್ತೇನಂದ್ರೆ ಅಣ್ಣ, ಬಾಲದಿಂದ ಹಿಡಿದು ಕೊಬ್ಬರಿ ಕಟ್ಟಿನಿ. ಸಣ್ಣ ಗಿಟ್ಗ. ಎಷ್ಟು ಕಟ್ತೀರ ಬ್ರದರ್? ಏನಿಲ್ಲ ಅಂದ್ರೆ ಒಂದು 5 ರಿಂದ 6 kg ಕಟ್ತೀವಣ್ಣ. ಅಂದ್ರೆ ಹೋರಿ ಎಷ್ಟು ಹತ್ರ ಇದೆ ಅಂತ? ಹೋರಿ ಅಣ್ಣ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಅಣ್ಣ. ನೀನ್ ಹಿಂಗ್ ನೋಡ್ಬೇಕಣ್ಣ ಹೋರಿನ, ನೀನ್ ಹಿಂಗೆ ನೋಡ್ಬೇಕು ಹೋರಿನ. ಆ ನಮನಿ ಐತಣ್ಣ. ಮೈ ತುಂಬ ಕೊಬ್ಬರಿ ಅಂದ್ರೆ ನೀನೇ ಯೋಚನೆ ಮಾಡು. ಕ್ವಿಂಟಲ್ ಕೊಬ್ಬರಿ ಅಲ್ಲಣ್ಣ, ಟನ್ ಕೊಬ್ಬರಿಗಳ ಸರದಾರ ಅಂತಾನೆ ಬಿಡೋದು ನಾನು ಹೋರಿನ. ಟನ್ ಕೊಬ್ಬರಿ ಸರದಾರ ಅಂತಾನೆ ಬಿಡೋದು. ಈಗ ಅಕ್ಕಿಲಿ ಹಿಡ್ಕೊಂಡು ಹೋಗ್ತೀರಾ, ನಿಮ್ ಹೋರಿ ಬಂತು ಅಂದ ತಕ್ಷಣ ಹೆಂಗ್ ಕೂಗ್ಬೋದು ಬ್ರದರ್? ಈಗ ಕೆಲವೊಂದು ಹೋರಿಗಳಿಗೆ ಇರ್ತವೆ, ಆತರ ನಿಮ್ ಹೋರಿ ಹೇಗ್ ಕೂಗ್ಬೋದು? ಏನ್ ಮೈಕಲ್ ಕೂಗದ, ಏನ್ ಜನ ಕೂಗದ? ಮೈಕಲ್ ಕೂಗೋದು. ಕ್ವಿಂಟಲ್ ಕೊಬ್ಬರಿ ಸರದಾರ ಅಂತ ಕೂಗಿಲ್ಲ ನನ್ನ ಎತ್ತಿಗೆ ಇದುವರೆಗೂ. ಕ್ವಿಂಟಲ್ ಬಾಯಿಗೆ ಎತ್ತಲ್ಲ. ಟನ್ ಕೊಬ್ಬರಿಗಳ ಸರದಾರ ಬಂದ ಅಂತಾರಣ. ಟನ್ ಕೊಬ್ಬರಿ, ಟನ್ ಗೊತ್ತಲ್ಲ, 100 ಕ್ವಿಂಟಲ್ ಹಂಗೆ ಕೂಗೋದು. ಆದ್ರೂ ನಾವು 5 ರಿಂದ 6 kg ಕೊಬ್ಬರಿ ಕಟ್ಲಿಕ್ಕೆ ಬಿಡಲ್ಲ. ಸಂದರ್ಶನ ಮಾಡಿದ್ರು, 3 ಜನರಿಗೆ ಒಂದು ಪ್ರಶ್ನೆ ಕೇಳಿರ್ತೀನಿ. 3 ಜನರಿಗೆ ಒಂದು ಪ್ರಶ್ನೆ ಅಂದ್ರೆ ಈಗ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಹೋರಿಯಿಂದ ಬರ್ತಾರಲ್ವಾ ಅವ್ರಿಗೆ, ನೆಕ್ಸ್ಟ್ ಹೋರಿ ಹಿಡಿತಗಾರರಿಗೆ, ಇನ್ನೊಂದು ಕಮಿಟಿ ಅವರಿಗೆ, ಈ 3 ಜನಕ್ಕೂ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಹೋರಿ ಪರವಾಗಿ? ನಮ್ಮ ಹೋರಿ ಪರವಾಗಿ ಹೇಳ್ಬೇಕು ಅಂದ್ರೆ, ಅಭಿಮಾನಿಗಳಿಗೆ ಏನು ಹೇಳಂಗಿಲ್ಲ ಅಣ್ಣ. ಅಭಿಮಾನಿಗಳು, ನಾನು ಗೌಡ್ರೆ ನೀವು ಬಾಯ್ ಬಿಡ್ಬೇಡ್ರಿ, ನೀವಲ್ಲ ಹೋರಿ ಮಾಲೀಕರು, ನಾನು ಹೋರಿ ಮಾಲೀಕ, ನಾನು ಹೋರಿ ತಗೊಂಡು ಬಿಡ್ತೇನೆ, ನೀನೇನು ಮಾತಾಡ್ಬೇಡ ಅಂತ ಹೇಳಿ ನನಗೆ ಬೈತಾರಣ್ಣ ಅಭಿಮಾನಿಗಳು. ಅಷ್ಟು ಹಚ್ಕೊಂಡಾರಣ್ಣ ಹೋರಿನ. ಅಷ್ಟು ಅವ್ರ ಮನೆ ಮಾಡ್ಕೊಂಬಂದೆ ಕರ್ಜಿಕಾಯಿ ತಿನ್ನಿಸ್ತಾರೆ ಅಂದ್ರೆ ಎಷ್ಟು ಅಭಿಮಾನ ಇರಕ್ಕೆ ನೀನೇನು ಕೇಳು. ಅಷ್ಟು ಇದ್ರಲ್ಲೇ ಹೋರಿ ಮೇಲೆ ಅಭಿಮಾನ ಇಟ್ಟಾರ ಅಭಿಮಾನಿಗಳು. ಪೈಲ್ವಾನ್ರಿ ಹೇಳೋದೇನಿಲ್ಲ ಅಣ್ಣ, ಶಡ್ ಹೊಡೆದೇ ನಾ ಬಿಡೋದು. ಪೈಲ್ವಾನ್ರಿ ನಾನು ಹೇಳೋದೇ ಏನಿಲ್ಲ, ಆದ್ರೆ ಹಬ್ಬದ ಅವ್ರು ಹ್ಞೂ ಅಂದ್ರೆ ನಾನು ಎಷ್ಟು ಪಟನಾರ ಬಿಡ್ತೀನಿ.
ಎಷ್ಟು ಸಲಿನಾರ ಬಿಡ್ತಾನಣ್ಣ. ಹಾಂ ಅಂದ್ರೆ ಈಗ ಕಮಿಟಿ ಈಗ ಇನ್ನೊಂದು ಆಮೇಲೆ ಕೇಳ್ತೀನಿ ಆ ಪ್ರಶ್ನೆ. ಕಮಿಟಿ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ? ಕಮಿಟರಿಗೆ ಏನಿಲ್ಲ ಅಣ್ಣ, ಕಮಿಟರಿ ನಾ ಏನೂ ಹೇಳಲ್ಲ. ಅವ್ರೇನು ನಂಬರ್ ಕೊಡ್ತಾರ, ನಾವು ಶಿಸ್ತ ತಗೊಂಬರ್ತೀವಿ. ಅವರು ಹೋರಿ ರ್ಯಾಶ್ ಇದೆಯಾ ಅಂತ ಕೇಳ್ತಾರೆ, ನಾವು ಅವ್ರ ಹತ್ರ ಹೇಳ್ತೀವಿ ಹೋರಿ ಏನು ರ್ಯಾಶ್ ಇಲ್ಲ, ಆರಾಮ ಜಿಕ್ಕಂತ ಹೋಗುತ್ತೆ. ಡಬಲ್ ಆಕ್ಷನ್ ಹೋರಿ, ಹಾಯದ್ ಪಾಯದ್ ಏನು ಮಾಡಲ್ಲ. ಈಗ ಒಂದು ಬಂದ್ಬಿಟ್ಟತ್ರಣ್ಣ, ಹಾಯ ಹೋರಿ ನಂಬರ್ ಕೊಡಂಗಿಲ್ಲ ಅವೆಲ್ಲ ಅಂತಾರಲ್ಲ, ಹಂಗೆ ನಮಗೆ ಕೇಳ್ತಾರೆ. ಆದರೂ ಹೋರಿ ಫಸ್ಟ್ನೇ ಟ್ರಿಪ್ಪು ಭಾರಿ ಸ್ಲೋ ಹೋಗತ್ತಣ್ಣ. ಆಮೇಲೆ ಏನಿಲ್ಲ, 2ನೇ ಟ್ರಿಪ್ ಐತಲ್ಲ, ಜನಕ್ಕೆ ಕಚ್ಚಿಯಂದೇ ಹೋಗತ್ತೆ. ಜನ ಬಾಚಿಯಂದೇ ಅಣ್ಣ, ಮತ್ತೇನು ಜನನ ಹತ್ರನೇ ಬಿಡ್ಕನಲ್ಲ. ಜನ ಎಲ್ಲದಾರ ಅಲ್ಲೇ ಹೋಗತ್ತೆ ಸಹಿ. ಆಮೇಲೆ ಲಾಸ್ಟಿಗೆ ಎಲ್ಲ ಬಲೆ ಹಾಕಿ ಹಿಡಿಬೇಕಣ್ಣ. ಈ ಪಿ ಹೋರಿ ಕಟ್ಟಬೇಕು ಅಥವಾ ಪಿ ಹೋರಿಗೆ ಪ್ರಿಫರ್ ಮಾಡಬೇಕು ಅಂತ ಯಾವಾಗ ಐತೆ, ಅದು ಐತಣ್ಣ, ಅದು ಐತಿ. ಈ ಹೋರೆ ಹೆಸರು ಮಾಡಾಗೈತೆ. ನಾ ಈ ಹೋರಿ ಬಗ್ಗೆ ಏನು ಮಾತಾಡಂಗಿಲ್ಲ. ಸಾಕು, ಇದನ್ನೇ ಮೇಂಟೈನ್ ಮಾಡಪ್ಪ ನೀನು, ಅದನ್ನೆಲ್ಲ ತರಕ್ ಹೋಗ್ಬೇಡ. ಆತ ಅವನದೆಲ್ಲ ಬಿಡೋಣ. ಅವನೇ ಮೆಸೋದು, ಮತ್ತು ಅದಕ್ಕೆ ಹಂಗೆ ಮಾತಾಡ್ತಾನೆ. ಅವನಿಲ್ಲ ಅಂದ್ರೆ ಇನ್ನೊಬ್ಬ ನನಗೆ ಅವನು ಮರೆಯಂಗಿಲ್ಲ ಅಣ್ಣ. ಯಾಕೆ ಅಂದರೆ ಇವನು ಎಷ್ಟು ಇದು ಅಂದರೆ, ನಾನು ಮನೆಯಾಗಿಲ್ಲ ಅಂದ್ರೆ ಇವನೇ ಹೋರಿ ಮೇಸೋದು. ಹಾಂ, ನಾನು ಯಾವ ಟೈಮಿಗೂ ಮನೆಯಾಗಿರಲ್ಲ, ಆದ್ರೆ ಇವನೇ ಹೋರಿ ಮೇಸೋದು. ಒಂದ್ ದಿನಕ್ಕೂ ಮೆಸೇಜ್ ನೋಡಿದ. ಅದೇ ನಾನು ಹೆಮ್ಮೆಯಿಂದ ಹೇಳ್ಕೊಂತಾರಣ್ಣ, ಇವರೇ ಮೇಸೋದು. ನಾ ಏನಿಲ್ಲ, ರಾತ್ರಿ ಬಂದು ಹಾಕ್ತಾನೆ ಅಷ್ಟೇ ಅಣ್ಣ. 2 ಕರ್ಜಿಕಾಯಿ ಹಾಕಿ ಮಕ್ಕೊಂಬಿಡ್ತೀನಿ. ನಿಮಗೆ ಗೊತ್ತು ಈಗೆಲ್ಲ ಪಿ ಪ್ರಪಂಚ, ಬಕ್ಕ ಹೋರಿಗಳು ಅಷ್ಟು ಬೆಳಕಿಗೆ ಬರಲ್ಲ. ಅವೆಲ್ಲ ನಮ್ಮ ಹೋರಿ ಮೇಂದೆ ಮಾತಾಡಂಗಿಲ್ಲ ಅಣ್ಣ. ಪಿ ಹೋರಿ ಕಟ್ಟಬೇಕು ಅಂತ ಯಾವಾಗ ಅನ್ಸಿದೆ ಅಣ್ಣ, ಭಾಳ ಅನ್ಸಿದೆ. ಆದ್ರೂ ಅದಕ್ಕೊಂದು ಕನಸು ಬೀಳ್ಬೇಕಣ್ಣ. ಕನಸು ಬಿದ್ದರೆ ಬಿಡೋದು ಅಣ್ಣ, ನಾನು ಕಟ್ಟೆ ಕಟ್ತೀನಿ. ಅದ್ರದ್ದು ಆ ಹೋರಿ ಥರ ನನಗೆ ಒಂದು ಕನಸು ಬೀಳಿ, ಅದು ಎಷ್ಟರ ಲಕ್ಷ ಹೋಗ್ಲಿ, ಎಷ್ಟರ ಸಾವಿರ ಹೋಗ್ಲಿ, 1000 ಕೊಟ್ಟೆ ತರ್ತೀನಿ ಹೋರಿ. ಹಾಂ, ಈಗ ಎಷ್ಟು ಹಬ್ಬ ಕೊಟ್ಟಿದೆ ಬ್ರದರ್? ಟೋಟಲ್ ಎಷ್ಟು ಹಬ್ಬ ಮಾಡಿದ್ದೀರಾ ಅಂತ? ನಾವು 4 ವರ್ಷದಲ್ಲಿ ಏನಿಲ್ಲ ಅಂದ್ರು ಒಂದು 25ರಿಂದ ಒಂದು 15 ಹಬ್ಬ ಮಾಡಿವಣ್ಣ. 25ರಿಂದ 15. ಹಾಂ, ಹಬ್ಬ ಮಾಡಿವಿ. ಹಾಂ, ಒಂದು 15 ಹಬ್ಬ ಅಂತ ಮಾಡಿವಿ. ಅಂದ್ರೆ ಊರು ಬ್ರದರ್ ನಿಮಗೆ ತುಂಬಾ ಇಷ್ಟ ಆಗಿದೆ? ತುಂಬ ಇಷ್ಟ ಆಗಿದ್ದು ಅಂದರೆ, ಅವಾಗ ಇಲ್ಲಿ ಇದು ಅಣ್ಣ, ಕುಂಸಿ ಹತ್ರ ಒಂದು ಊರಿದೆ. ಕುಂಸಿ ಹತ್ರ ಯಾವುದೋ ಊರಿದೆ. ಆ ಊರಲ್ಲಿ ಪ್ರೈಸು ಅಂತ ಏನು ಇಟ್ಟಿದ್ದಿಲ್ಲ, ಚಂಬು ಗಂಗಾಳ ಅಂಥವೇ ಇಟ್ಟಿದ್ರು. ಆ ಹಬ್ಬನೇ ನನಗೆ ಇಷ್ಟ ಆಗಿದ್ದು. ಯಾಕೆ ಸುಳ್ಳು ಹೇಳೋಕ್ಕೂ, ಫಸ್ಟ್ ಪ್ರೈಸು ಏನೋ ಇಟ್ಟಿದ್ರು, ದೊಡ್ಡದೇನೋ ಬೈಲರ್ ಇಟ್ಟಿದ್ರು, ಬೈಲರು. ಆ ಹಬ್ಬದಲ್ಲಿ ಫಸ್ಟ್ ಬಂಪರ್ ಬೊಮ್ಮನ ಅದನ್ನ ಇಟ್ಟಿದ್ರು. ಅದು ಪ್ರೈಸ್ ಯಾವುದಿದೆ ಅಂತ ಮುಖ್ಯ ಅಲ್ಲ ಅಣ್ಣ, ಪ್ರೈಸ್ ಯಾವುದಿದೆ ಅಂತ ಮುಖ್ಯ ಅಲ್ಲ, ಹಬ್ಬ ಅದು ಕೊಡ ಬಹುಮಾನ ಮುಖ್ಯ ನಮಗೆ. ಅದಕ್ಕೆ ಕೊಡ ಪ್ಲೇಸ್ ಇದೆ ನೋಡು, ಅದೇ ನಮಗೆ ಅದಕ್ಕಿರೋ ಪ್ಲೇಸು ನಮಗೆ ಭಾಳ ಇಂಪಾರ್ಟೆಂಟು. ಹಾಂ, ಆ ಹೋರಿ ಹಬ್ಬದಲ್ಲಿ ಹಾಕಿದಾಗ ಹೋರಿನ ನನಗೆ ಹಿಂಗೆ ಹೊಕ್ಕತಿ, ನಮ್ಮ ಹೋರಿ ಈ ಥರ ಹಬ್ಬ ಮಾಡ್ತೈತಿ ಅಂತ ನಾನು ಕನಸ್ನಾಗೂ ಅನ್ಕೊಂಡಿದ್ದಿಲ್ಲ. ಆ ನಮ್ಮನೆ ಹಬ್ಬ ಮಾಡಿಬಿಡ್ತು, ಅದೇ ನನಗೆ ಇಡ್ಸಿದ್ದು. ಹೆಂಗೆ ಹೋಗಿತ್ತು ಬ್ರದರ್ ಹಬ್ಬದಲ್ಲಿ? ಏನು ಹೆಂಗೆ ವಿಶ್ಲೇಷಣೆ ಮಾಡ್ಬೋದು? ವಿಶ್ಲೇಷಣೆ ಅಂದ್ರೆ ನೆನ್ಸ್ಕೊಳಕ್ಕೆ ಆಗಲ್ಲಣ್ಣ. ನೀ ಇಷ್ಟು ಹೋರಿ ವಿಡಿಯೋ ನೋಡಿಯಲ್ಲ, ಇಷ್ಟು ದಿನ 3-4 ವರ್ಷದಿಂದ ನೀನು ಸಂದರ್ಶನ ಮಾಡ್ತಾ ಇದೀಯ. ಇಷ್ಟು ಹೋರಿ ಮಾಡಿಯಲ್ಲ, ಇಷ್ಟು ಹೋರಿದು ನೀನು ಯಾವುದು ತಗೊಂಬೇಡ. ಅದಕ್ಕಿಂತ ಡಿಫ್ರೆಂಟು ಅಂದರೆ ನೀವೇ ಯೋಚನೆ ಮಾಡಿರಿ ಹೆಂಗೆ ಇರಬಹುದು ಅಂತ. ಹಾಂ, ಟುಸ್ಟ್ನಲ್ಲಿ ಟುಸ್ಟು 2ನೇ ಭಾಗಕ್ಕೆ ವೆಯ್ಟ್ ಮಾಡ್ಬೇಕು ನಾವು.